ಅಂಬೇಡ್ಕರ್ ಅವ್ರನ್ನ ಜೀವಂತ ಇಡೋದು ಅಂದ್ರೆ 4 ಮಕ್ಕಳು ಕಳ್ಕೊಂಡು ಸಮಾಧಿ ಮಾಡಿ ನಿಮಗೋಸ್ಕರವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ಮಕ್ಕಳು ಸಮಾಧಿ ಮಾಡಿದ್ರು. 4 ಮಕ್ಕಳು ಸಮಾಧಿ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಸಮಾಧಿಗೆ ಹೋಗಿ ದರ್ಶನ ಮಾಡೋ ಯೋಗ್ಯತೆ ಇಲ್ಲ. ನೀವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಕ್ಕಂಥವ್ರು ನೀವು ಅಂಬೇಡ್ಕರ್ ಜೀವಂತ ಇಟ್ಟಿದ್ದೀರಾ? ಅಂಬೇಡ್ಕರ್ನ ನೀವು ಜೀವಂತ ಇಟ್ಟಿದ್ದೀರಾ? ನಿಮಗೋಸ್ಕರ 4 ಮಕ್ಕಳು ಹೆಂಡತಿನ ಕಳ್ಕೊಂಡಂತ ಸಾಯಾಬರ ಸಮಾಧಿ ದರ್ಶನ ಮಾಡೋ ಯೋಗ್ಯತೆ ಇಲ್ಲ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಕ್ ಹೋಗೋ ನೀವು ಅಂಬೇಡ್ಕರ್ನಲ್ಲಿ ಜೀವಂತ ಇಟ್ಟಿದ್ದೀರಿ. ಎಲ್ಲಿ ಜೀವಂತ ಮಡಗಿದ್ದೀರಿ? ಇದು ನಮ್ಮ ದುರಂತ. ಇದು ಹಾಗಾಗಿ ನಮಗೆ ಕಾಂಗ್ರೆಸ್ ಅಂಬೇಡ್ಕರ್ ಬೇಡ, ಹೊಡಿರಿ ಚಪ್ಪಾಳೆ. ಬಿಜೆಪಿ ಅಂಬೇಡ್ಕರ್ ಬೇಡ, JDS ಅಂಬೇಡ್ಕರ್ ಬೇಡ. ನಿಜವಾದ ಸ್ವಾಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕು. ನೀವು ಪಕ್ಷದಿಂದ ಅಂಬೇಡ್ಕರ್ನ ಈಚೆಗೆ ತರಲಿಲ್ಲ ಅಂದ್ರೆ ನಮ್ಮ ಸಮುದಾಯನೇ ನಾಶ ಆಗ್ಬಿಡ್ತದೆ. ಅಂಬೇಡ್ಕರ್ ಜೀವಂತ ಇರಿಸಲ್ಲ. ಅಂಬೇಡ್ಕರ್ ಅವರನ್ನ ಪಕ್ಷಕ್ಕೆ ಬ್ರ್ಯಾಂಡ್ ಮಾಡಿ ಇವತ್ತು ನಮ್ಮ ಇಡೀ ಸಮುದಾಯ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇಬ್ರು ಮುಖ ನೋಡಲ್ಲ. ಇದು ಅಂಬೇಡ್ಕರ್ ಜೀವಂತದ ಸಾಕ್ಷಿನ ಇದು? ಅಂಬೇಡ್ಕರ್ ಜೀವಂತ ಇಡೋ ಸಾಕ್ಷಿನ ಇದು? ಹಾಗಾಗಿ ಮೊದಲು ಕಾಂಗ್ರೆಸ್ ಅಂಬೇಡ್ಕರು, ಬಿಜೆಪಿ ಅಂಬೇಡ್ಕರು, JDS ಅಂಬೇಡ್ಕರ್ನ ಬಿಟ್ಟಿದೀವಿ ಅಂದ್ರೆ ಹೊಡಿರಿ ಚಪ್ಪಾಳೆ. ಹಿಂದೆಗಡೆ ಹೊಡಿರಿ. ಮಾರಾಟ ಆಗೋ ಸಮುದಾಯ ಆಳುವ ಸಮುದಾಯ ಆಗಲ್ಲ, ಬಿಡ್ಬೇಕು. ಕೋರೆಗಾಂವ್ ವಿಜಯೋತ್ಸವ ಅಂದ್ರೆ ಸ್ವಾಭಿಮಾನಿಗಳ ಹೋರಾಟ, ಡಿಗ್ನಿಟಿ ಅಂತ ಹೋರಾಟವನ್ನು ಮಾಡಿರತಕ್ಕಂಥ ಮಾರ್ ಸೈನಿಕರು 22 ಜನ ನಮಗೆ ಇವತ್ತು ರಕ್ತ ಚೆಲ್ಲಿ ನಮಗೆ ಪೆನ್ಗಳನ್ನ, ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವರನ್ನು ನಾವು ಪ್ರತಿ ವರ್ಷ ನೆನ್ಕೋಬೇಕು. ಬಾಬಾ ಸಾಹೇಬರು ಸಹ ಅವ್ರನ್ನ ನೆನೆಸ್ಕೊಳ್ತಾ ಇದ್ರು. ಇಂಥ ಮಹತ್ವಪೂರ್ಣ ಯುದ್ಧವನ್ನ ಯಾವ ರೀತಿ ನಡೀತು, ಯಾವ ರೀತಿ ಅವರು ಊಟ ಇಲ್ಲದೆ ಹೆಂಗ್ ಮಾಡಿದ್ರು ಅಂತೇಳಿ ನಮ್ಮ ಸಾಹಿತಿಗಳು ಮಾತಾಡ್ತಾರೆ. ಹಾಗಾಗಿ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪಕ್ಷದವರು ಇದ್ದಾರೆ. ಹೊಡೆರೆ ಚಪ್ಪಾಳೆ. ಎಲ್ಲ ಪಕ್ಷದವರು ಆ ಕಡೆ ಈ ಕಡೆ ಎಲ್ಲ ಪಕ್ಷದವರು ಕೂತಿದ್ದಾರೆ. ಅವ್ರು ಹಾಗೆ ಯಾವಾಗಲೂ ಕಾರ್ಯಕ್ರಮ ಇದ್ದಾಗ, ಸಮುದಾಯದ ಕಾರ್ಯಕ್ರಮ ಬಂದಾಗ ಪಕ್ಷನ ಜೋಬಲ್ಲಿ ಇಟ್ಬಿಟ್ಟು ಬರಬೇಕು ಅಂತ ದಯಮಾಡಿ ಕೇಳ್ಕೊಳ್ತಾನೆ. ಅಂಬೇಡ್ಕರ್ ಪ್ರೋಗ್ರಾಮ್ಗಳು, ಅಂಬೇಡ್ಕರ್ ಸಂಬಂಧ ಯಾವುದೇ ಕಾರ್ಯಕ್ರಮ ಸಮುದಾಯದಾದ್ರೆ ನಿಮ್ಮ ಪಕ್ಷಗಳು ನಿಮ್ಮ ಜೋಬಲ್ಲಿ ಇರ್ಬೇಕು. ಈಚೆಗೆ ತರಬಾರ್ದು. ಅವನ ತರಲ್ಲ ಅಂದ್ರೆ ಹೊಡಿರಿ ಚಪ್ಪಾಳೆ. ಈ ಕಡೆ ಹೊಡಿಬೇಕು, ಆ ಕಡೆ ಹೊಡಿಬೇಕು, ಕಿಸೆಯಲ್ಲಿ ಇರ್ಬೇಕು ಅಷ್ಟೇ. ರಾಜಕಾರಣ ಬಂದಾಗ ನೋಡ್ಕೊಳ್ಳೋದು. ಹಾಗಾಗಿ ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಈ ಕೋರೆಗಾಂವ್ ವಿಜಯೋತ್ಸವ ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೂ ಜೈ ಭೀಮ್ ವಂದನೆಗಳು ಸಲ್ಲಿಸ್ತೀನಿ.